ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇಂಗ್ಲಿಷ್ ಸಬ್ಜೆಕ್ಟ್ ಇದ್ದರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಾನು ಈಗಾಗಲೇ ಹಲವಾರು ಕ್ಲಾಸಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ಆರ್ಟಿಕಲ್ಸ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಪ್ರಿಪೋಸಿಷನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಎರರ್ ಕರೆಕ್ಷನ್, ಸೊ ಈ ರೀತಿಯಾಗಿ ಬೇರೆ ಬೇರೆ ಟಾಪಿಕ್ಗಳನ್ನು ನಾವು ಕವರ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೇಲೆ 2ರಿಂದ 4ರವರೆಗೆ ಪ್ರಶ್ನೆ ಬೀಳುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಟೋಟಲ್ ಆಗಿ 10 ವರ್ಷದ ಕಮ್ಯುನಿಕೇಷನ್ ಪೇಪರ್, ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕಮ್ಯುನಿಕೇಷನ್ ಪೇಪರ್ ಇತ್ತಲ್ಲ, ಸೊ ಅದನ್ನು ನಾವು ನೋಡಿದಾಗ ಅದರಲ್ಲಿ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಪಾರ್ಟ್ಗೆ ಸಂಬಂಧಪಟ್ಟಂತೆ 2ರಿಂದ 4ರವರೆಗಿನ ಪ್ರಶ್ನೆಗಳು ಬಂದಿದೆ. ಸೊ ಅದಕ್ಕೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಆಗಿರೋದ್ರಿಂದ ಇವತ್ತಿನ ಭಾಗದಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ಸಬ್ಸ್ಟಿಟ್ಯೂಷನ್ ಕುರಿತಾಗಿ ನಾವು ನೋಡೋಣ. ಈಗ ಇದಕ್ಕೆ ಜಾಸ್ತಿ ಥಿಯರಿ ಹೇಳಲಿಕ್ಕಾಗಲ್ಲ, ಯಾಕಂದರೆ ಇದಕ್ಕೂ ಕೂಡ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂತ ಸ್ಪೆಸಿಫಿಕ್ ಆದಂತಹ ಟಾಪಿಕ್ಗಳು ಇರಲ್ಲ. ಆದರೆ ಪ್ರಶ್ನೆಗಳನ್ನು ನಾವು ನೋಡಿದಾಗ ಓಹೋ ಈ ರೀತಿ ಬರಬಹುದಾ ಅನ್ನೋದನ್ನು ಗೊತ್ತು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳೊಂದಿಗೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸುಮ್ಮನೆ ನಿಮಗೆ ಒಂದು ಬೇಸಿಕ್ ಆಗಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ನೋಡಿ. ಸೊ ವಾಟ್ ಈಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್? ದ ಯೂಸ್ ಆಫ್ ಅ ಸಿಂಗಲ್ ವರ್ಡ್ ಇನ್ ಅ ಪ್ಲೇಸ್ ಆಫ್ ಅ ಹೋಲ್ ಸೆಂಟೆನ್ಸ್ makes the sentence structure simpler and it is known as one word substitution. ಇಲ್ಲಿ ನೋಡಿ, ಸಿಂಪಲ್ ಆಗಿ ನಿಮಗೆ ಹೆಂಗೆ ಹೇಳಬೇಕಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಏನು? ಪರ್ಯಾಯ ಅಂತ ಹೇಳೋದು, ಅಥವಾ ಇಡೀ ಒಂದು ಇದನ್ನು ನೋಡಿದಾಗ ಪರ್ಯಾಯ ಪದ. ಓಕೆ, ಸೊ ಪರ್ಯಾಯ ಪದ ಅಂತ ಹೇಳ್ಬೋದು. ಸೊ ಅವರು ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ವಾಕ್ಯವನ್ನು ಪ್ರಸ್ತುತಪಡಿಸುವ ಒಂದು ಪದವನ್ನು ನಾವೇನು ಮಾಡಬೇಕು? ಪರ್ಯಾಯವಾಗಿ ಹೇಳಬೇಕು. ಓಕೆ, ಸೊ ಇಲ್ಲಿ ನೋಡಿ, ದ ಯೂಸ್ ಆಫ್ ಅ ಸಿಂಗಲ್ ವರ್ಡ್. ಸೊ ಸಿಂಗಲ್ ವರ್ಡ್ ಅಂದರೆ ಒಂದೇ ಒಂದು ಪದವನ್ನು ಬಳಕೆ ಮಾಡೋ ಮೂಲಕ ಪ್ಲೇಸ್ ಆಫ್ ಅ ಹೋಲ್ ಸೆಂಟೆನ್ಸ್, ಇಡೀ ಒಂದು ವಾಕ್ಯದ ಜಾಗದಲ್ಲಿ ಒಂದೇ ಒಂದು ಪದವನ್ನು ಬಳಕೆ ಮಾಡೋ ಮೂಲಕ ಮೇಕ್ಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್ ಸಿಂಪ್ಲರ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಈ ವಾಕ್ಯಕ್ಕೆ ಬರುವಂತಹ ಸೇಮ್ ಅರ್ಥವನ್ನು ನಾವು ಪರ್ಯಾಯ ಪದವಾದಂತಹ ಒಂದು ಪದದ ಮೂಲಕ ಇಡೀ ವಾಕ್ಯ ಏನು ಹೇಳ್ತಾ ಇದೆ ಅನ್ನೋದನ್ನು ಹೇಳೋದೇ ಪರ್ಯಾಯ ಪದ ಅಥವಾ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿದೆ. With the phrase replaced, the meaning remains the same while the statement becomes shorter. ಸೊ ಇಲ್ಲಿ ನೋಡಿ, ವಾಕ್ಯದ ಒಂದು ಅರ್ಥವನ್ನು ಹೇಳಿಕೆ ನಾವು ಪರ್ಯಾಯ ಸಿಂಗಲ್ ವರ್ಡನ್ನು ತಗೋತಿದ್ದೀವಿ. ಆದರೆ ವಾಕ್ಯದ ಅರ್ಥದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗದೇ ಇರೋ ರೀತಿಯಲ್ಲಿ ನಾವೇನು ಮಾಡಬೇಕು? ಒನ್ ವರ್ಡ್ ಪದವನ್ನು ಇಲ್ಲಿ ತಗೋಬೇಕಾಗತ್ತೆ. ಹೌದಾ? ಆದರೆ ಇಲ್ಲಿ ಏನಾಗುತ್ತೆ? ಇಡೀ ವಾಕ್ಯವನ್ನು ಶಾರ್ಟ್ ಆಗಿ ಒಂದು ಪದದಲ್ಲಿ ಪ್ರಸ್ತುತಪಡಿಸೋದು ಮಾತ್ರ. ನೋಡಿ, ಇಲ್ಲಿ ಇಡೀ ವಾಕ್ಯದ ಸ್ಥಳದಲ್ಲಿ ಒಂದೇ ಪದದ ಬಳಕೆಯು ವಾಕ್ಯ ರಚನೆಯನ್ನು ಸರಳಗೊಳಿಸುತ್ತದೆ ಮತ್ತು ಅದನ್ನು ಒಂದು ಪದದ ಪರ್ಯಾಯ ಎಂದು ಕರೆಯಲಾಗತ್ತೆ. ಸೊ ಪದಗುಚ್ಛವನ್ನು ಬದಲಾಯಿಸುವುದರೊಂದಿಗೆ ಹೇಳಿಕೆಯು ಚಿಕ್ಕದಾಗಿದ್ದರೂ ಅರ್ಥವು ಒಂದೇ ಆಗಿರುತ್ತೆ. ಸೊ ಇಡೀ ಒಂದು ಹೇಳಿಕೆ ಅದನ್ನು ಪರ್ಯಾಯವಾಗಿ ಒಂದು ಪದದಲ್ಲಿ ನಾವು ಪ್ರಸ್ತುತಪಡಿಸಿದ್ದೀವಿ, ಆದರೆ ಅರ್ಥದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಆದರೆ ಯಾವಾಗ ನಾವು ಈ ಕ್ವಶನ್ಸ್ಗಳನ್ನು ನೋಡ್ತೀವಲ್ವ, ಅಯ್ಯೋ ಇದಾ ಅಂತ ಹೇಳ್ತೀರಾ. ಆದರೆ ಸುಮ್ಮನೆ ನಿಮಗೆ ಗೊತ್ತಿರಲಿ ಅಂತ ಅದರ ಬೇಸಿಕನ್ನು ಹೇಳ್ತಾ ಇದ್ದೀನಿ. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈಸ್ ಅ ಕೀ ಕಾಂಪೋನೆಂಟ್ ಆಫ್ ವೊಕ್ಯಾಬ್ಯುಲರಿ. ಸೊ ಶಬ್ದಕೋಶದ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಪರ್ಯಾಯ ಪದ ಒಂದಾಗಿದೆ. ಇಟ್ ರಿಕ್ವೈರ್ಸ್ ದ ರಿಪ್ಲೇಸ್ಮೆಂಟ್ ಆಫ್ ಅ ಸೆಂಟೆನ್ಸ್ ವಿತ್ ಆನ್ ಅಪ್ರೋಪ್ರಿಯೇಟ್ ಸಿಂಗಲ್ ವರ್ಡ್ ದ್ಯಾಟ್ ಕ್ಯಾಪ್ಚರ್ಸ್ ಇಟ್ಸ್ ಫುಲ್ ಮೀನಿಂಗ್. ಸೊ ಇಲ್ಲಿ ಈಗಾಗಲೇ ನಾನು ಹೇಳಿರುವ ಹಾಗೆ ಇಡೀ ಒಂದು ವಾಕ್ಯವನ್ನು ಒಂದು ಪದದ ಮೂಲಕ ನಾವೇನು ಮಾಡಬೇಕು? ಪ್ರಸ್ತುತಪಡಿಸಬೇಕು, ಆದರೆ ಅರ್ಥ ಹದಗೆಡದಂತೆ. ಹೌದಾ? ಸೊ ಒಂದು ಪದದ ಪರ್ಯಾಯವು ಶಬ್ದಕೋಶದ ಪ್ರಮುಖ ಅಂಶವಾಗಿದೆ. ಒಂದು ವಾಕ್ಯವನ್ನು ಅದರ ಸಂಪೂರ್ಣ ಅರ್ಥವನ್ನು ಸೆರೆ ಹಿಡಿಯುವ ಸೂಕ್ತವಾದ ಒಂದೇ ಪದದೊಂದಿಗೆ ಬದಲಿಸುವ ಅಗತ್ಯ ಇದೆ.
ಸೊ ಸಂವಹನದ ಈ ವಿಧಾನವು ಹೆಚ್ಚು ಸಂಕ್ಷಿಪ್ತವಾಗಿದೆ ಮತ್ತು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ. ಇದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದರೆ ಇವಾಗ ನಿಮ್ಮ ಒಂದು ಪ್ರಶ್ನೆಗೆ ನಾನು ತೆರೆ ಎಳೆತ್ತಿದ್ದೀನಿ. ಅದೇನೆಂದರೆ ಈ ರೀತಿಯಾದಂತಹ ಪ್ರಶ್ನೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದರೆ ಅಥವಾ ಒಂದು ಪರ್ಯಾಯ ಪದ, ಅದರ ಅರ್ಥ ಏನಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಒಂದು ವಾಕ್ಯ ಇದೆ, ಏನಂತ, ದ ಸ್ಟಡಿ ಆಫ್ ಅರ್ತ್ ಕ್ವೇಕ್, ಭೂಕಂಪನಗಳ ಅಧ್ಯಯನವನ್ನು ಏನಂತಾರೆ. ಸೊ ಭೂಕಂಪಗಳ ಅಧ್ಯಯನವನ್ನು ಏನಂತಾರೆ. ಸೊ 4 ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಜಿಯೋಲಜಿ ಹೇಳ್ತಾರಾ, ಅಥವಾ ಜಿಯೋಗ್ರಫಿ ಹೇಳ್ತಾರಾ, ಅಥವಾ ಟೋಪೋಗ್ರಫಿ ಹೇಳ್ತಾರಾ, ಅಥವಾ ಸಿಸ್ಮೋಲಜಿ ಹೇಳ್ತಾರಾ ಅಂತ. ಸೊ ಈ ರೀತಿಯಾಗಿ ಕ್ವಶನ್ಗಳು ನಿಮಗೆ GK ಪೇಪರ್ನಲ್ಲಿಯೂ ಕೂಡ ಕೇಳ್ತಾರೆ. ಆದರೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನಲ್ಲಿಯೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಸಾಮಾನ್ಯವಾಗಿ ವ್ಯಕ್ತಿಯ ಆತ್ಮಚರಿತ್ರೆ, ಬಯೋಗ್ರಫಿ, ಆಟೋಬಯೋಗ್ರಫಿ, ವೃತ್ತಿ ಆಗಿರ್ಬೋದು, ಅಥವಾ ಈ ಒಂದು ಇನ್ಸೆಕ್ಟ್, ಕೀಟಗಳ ಅಧ್ಯಯನ, ಅಥವಾ ಭೂ ವಿಜ್ಞಾನದ ಅಧ್ಯಯನ, ಭೂಕಂಪಗಳ ಅಧ್ಯಯನ, ಈ ರೀತಿಯಾದಂತಹ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ, ದ ಸ್ಟಡಿ ಆಫ್ ಅರ್ತ್ ಕ್ವೇಕ್ಸ್ ಅಂದರೆ ಭೂಕಂಪಗಳ ಅಧ್ಯಯನವನ್ನು ಏನು ಹೇಳ್ತಾರೆ. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಯಾವುದು, ಸಿಸ್ಮೋಲಾಜಿ ಅಂತ ನಾವು ಕರಿತೀವಿ, ಹೌದಾ. ಸೊ ಸಿಸ್ಮೋಲಾಜಿ. ಹಾಗಾದರೆ ಉಳಿದ ಆಪ್ಷನ್ಗಳು ಕೂಡ ಗೊತ್ತಿದ್ರೆ ತಾನೇ ನಾವು ಕರೆಕ್ಟ್ ಆದಂತಹ ಆಪ್ಷನನ್ನು ಚೂಸ್ ಮಾಡಲಿಕ್ಕೆ ಸಾಧ್ಯ. ಸೊ ಅದನ್ನು ಇವಾಗ ನೋಡೋಣ. ಸೊ ಇಲ್ಲಿ ನೋಡಿ, ದ ಸ್ಟಡಿ ಆಫ್ ಅರ್ತ್ ಕ್ವೇಕ್ಸ್ ನಿಮಗೆ ಈಸಿ ಆಗಲಿ ಅಂತ ಕನ್ನಡದಲ್ಲಿಯೂ ಕೂಡ ಕೊಟ್ಟಿದ್ದೀನಿ, ಭೂಕಂಪಗಳ ಅಧ್ಯಯನ. ಸೊ ಹಾಗಾದರೆ ಜಿಯೋಲಜಿ ಅಂದರೆ ಏನು, ಭೂ ವಿಜ್ಞಾನ ಆಗುತ್ತೆ, ಭೂಮಿಗಳ ಕುರಿತಾದಂತಹ ವಿಜ್ಞಾನ. ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರ, ಇಡೀ ಭೂಮಿಯ ಕುರಿತಾದಂತಹ ಒಂದು ಅಧ್ಯಯನ ಜಿಯೋಗ್ರಫಿ ಆಗುತ್ತೆ. ಟೋಪೋಗ್ರಫಿ ಅಂದರೆ ಏನು, ಸ್ಥಳಾಕೃತಿ, ಸ್ಥಳದ ಕುರಿತಾದಂತಹ ಅಧ್ಯಯನವನ್ನು ಸ್ಥಳಾಕೃತಿ, ಟೋಪೋಗ್ರಫಿ ಅಂತ ಕರಿತೀವಿ. ಸೊ ಫೈನಲ್ ಆಗಿ ಸಿಸ್ಮೋಲಾಜಿ ಅಂದರೆ ಭೂಕಂಪ ಶಾಸ್ತ್ರ. ಸೊ ನಮಗೆ ಬೇಕಾಗಿರೋದು ಈ ಇಡೀ ಹೇಳಿಕೆಯನ್ನು ಒಂದೇ ಪದದಲ್ಲಿ ಅರ್ಥ ಕೆಡದಂತೆ ಪ್ರಸ್ತುತಪಡಿಸುವ ಒಂದೇ ಒಂದು ಪದ ಯಾವುದು ಅಂದರೆ ಭೂಕಂಪ ಶಾಸ್ತ್ರ ಅಥವಾ ಸಿಸ್ಮೋಲಾಜಿ, ಹೌದಾ. ಈ ವಾಕ್ಯ ಇಷ್ಟು ದೊಡ್ಡದಿದೆ, ಇದನ್ನು ಒಂದೇ ಪದದಲ್ಲಿ ಪ್ರಸ್ತುತಪಡಿಸಿರೋದು ಯಾವುದು, ಸಿಸ್ಮೋಲಾಜಿ. ಸೊ ಅದಕ್ಕೆ ಯಾವುದು ಸರಿಯಾದ ಉತ್ತರ, ಆಪ್ಷನ್ 4 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಒನ್ ಹೂ ಸೂಪರ್ವೈಸಸ್ ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಹಾಲ್. ಸೊ ಈಗ ಎಲ್ಲರೂ ಎಕ್ಸಾಮ್ ಅಂತೂ ಅಟೆಂಡ್ ಮಾಡೇ ಇರ್ತೀರಾ, ಸ್ಕೂಲ್ ಲೆವೆಲಲ್ಲಿ, ಹೈಸ್ಕೂಲ್ ಲೆವೆಲಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಲೆವೆಲಲ್ಲಿ. ಸೊ ಅಲ್ಲಿ ನಮ್ಮ ಒಂದು ಪರೀಕ್ಷೆಯನ್ನು ನೋಡಲಿಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ನಾವು ಕರೆಕ್ಟಾಗಿ ಬರಿತಾ ಇದ್ದೀವಾ ಇಲ್ವಾ, ಅಥವಾ ಕಾಪಿ ಮಾಡ್ತಾ ಇದ್ದೀವಾ, ಅಥವಾ ಬೇರೆ ಏನಾದರೂ ಚೀಟಿಂಗ್ ಮಾಡ್ತಿದ್ದೀವಾ, ಎಲ್ಲರೂ ಕರೆಕ್ಟಾಗಿ ಒಂದು ಸ್ಥಳದಲ್ಲಿ ಕುತ್ಕೊಂಡಿದ್ದೀವಾ ಇಲ್ವಾ, ಅಥವಾ ನಮ್ಮ ಸಿಗ್ನೇಚರ್ ಎಲ್ಲವನ್ನು ಕಲೆಕ್ಟ್ ಮಾಡ್ತಾರಲ್ಲ. ಸೊ ಯಾರು, ಒನ್ ಹೂ ಸೂಪರ್ವೈಸಸ್ ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಹಾಲ್. ಸೊ ನಮ್ಮ ಒಂದು ಪರೀಕ್ಷಾ ಕೊಠಡಿಯ ಸಮಯದಲ್ಲಿ ವಿದ್ಯಾರ್ಥಿಗಳನ್ನು ಸೂಪರ್ವೈಸ್ ಅಂದರೆ ಮೇಲ್ವಿಚಾರಣೆ ಮಾಡುವಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದಾರೆ, ಹೌದಾ. ಇನ್ವಿಜಿಲೇಟರ್, ಇನ್ಸ್ಪೆಕ್ಟರ್, ಎಕ್ಸಾಮಿನಿ ಮತ್ತು ಟೀಚರ್ ಅಂತ ಕೇಳ್ತಾ ಇದ್ದಾರೆ. ಸೊ ಟೀಚರ್ ಯಾರು, ಟೀಚರ್ ಅಂದರೆ ಶಿಕ್ಷಕ ಆಗಿರುತ್ತೆ. ಎಕ್ಸಾಮಿನಿ ಅಂದರೂ ಕೂಡ ನಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡೋರು ಆಗಿರ್ತಾರೆ. ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್, ಸೊ ಇನ್ಸ್ಪೆಕ್ಟರ್ ಇದಾರಲ್ಲ, ಪೊಲೀಸ್ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಕೂಡ ಆಗ್ತಾರೆ. ಒಂದೊಂದು ಸಲ ಈ ರೀತಿಯಾಗಿ ಮೇಲ್ವಿಚಾರಣೆ ಮಾಡೋರು ಆಗ್ತಾರೆ, ಆದರೆ ಎಲ್ಲ ಟೈಮಲ್ಲಿ ಅಲ್ಲ. ಹಾಗಾದರೆ ಒನ್ ಹೂ ಸೂಪರ್ವೈಸಸ್ ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಹಾಲ್ ಯಾರು, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಆಗತ್ತೆ, ಇನ್ವಿಜಿಲೇಟರ್ ಅಂತ ಹೇಳ್ಬೋದು. ಇವರ ಸಿಗ್ನೇಚರ್ ಕೂಡ ನಿಮ್ಮ ಒಂದು ಪರೀಕ್ಷಾ ಪೇಪರ್ ಮೇಲೆ ಮಾಡಿರ್ತಾರೆ. ಸೊ ಇದನ್ನು ನಾವು ಸ್ವಲ್ಪ ಕನ್ನಡದಲ್ಲಿ ನೋಡ್ಬಿಡೋಣ. ಸೊ ಒನ್ ಹೂ ಸೂಪರ್ವೈಸಸ್ ಸ್ಟೂಡೆಂಟ್ಸ್ ಇನ್ ಆನ್ ಎಕ್ಸಾಮಿನೇಷನ್ ಹಾಲ್ ಅಂದರೆ ಪರೀಕ್ಷಾ ಹಾಲ್ನಲ್ಲಿ ವಿದ್ಯಾರ್ಥಿಗಳನ್ನು ಮೇಲ್ವಿಚಾರಣೆ ಮಾಡುವವರನ್ನು ಏನಂತ ಕರೀತಾರೆ. ಸೊ ಈ ಇಡೀ ಒಂದು ಸೆಂಟೆನ್ಸ್ನ ಅರ್ಥವನ್ನು ಒಂದೇ ಪದದಲ್ಲಿ ನಾವು ಕೊಡಬೇಕು. ಸೊ ಇನ್ವಿಜಿಲೇಟರ್, ಇನ್ಸ್ಪೆಕ್ಟರ್, ಎಕ್ಸಾಮಿನಿ, ಟೀಚರ್. ಸೊ ಈಗಾಗಲೇ ನಾನು ಹೇಳಿರುವ ಹಾಗೆ ಆಪ್ಷನ್ 1 ಸರಿಯಾದ ಉತ್ತರ. ಸೊ ಇನ್ಸ್ಪೆಕ್ಟರ್ ಪರೀಕ್ಷಕ, ಶಿಕ್ಷಕ ಆಗಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1. ನೆಕ್ಸ್ಟ್ ನೋಡೋಣ, ವಾಕ್ ಆರ್ ಮೂವ್ ಆಟ್ ಅ ಸ್ಲೋ ರಿಲ್ಯಾಕ್ಸ್ಡ್ ಪೇಸ್. ಸೊ ಆರಾಮಾಗಿ ನಿಧಾನವಾಗಿ
ರಿಲ್ಯಾಕ್ಸ್ ಆಗಿ ನಡೆಯುವಂಥದ್ದನ್ನು ನಾವು ನಡೆದುಕೊಂಡು ಹೋಗೋದನ್ನು ಏನಂತ ಹೇಳ್ತೀವಿ? ಸೊ ವಾಕ್ ಆರ್ ಮೂವ್ ಆಟ್ ಅ ಸ್ಲೋ ರಿಲ್ಯಾಕ್ಸ್ಡ್ ಪೇಸ್. ಸೊ ಆರಾಮಾಗಿ ನಿಧಾನಾಗಿ ರಿಲ್ಯಾಕ್ಸ್ಡ್ ಆಗಿ ನಡ್ಕೊಂಡು ಹೋಗೋದನ್ನು ಏನಂತ ಹೇಳ್ತೀವಿ ಅಂತ ಕೇಳ್ತಾ ಇದ್ದಾರೆ. ಆ್ಯಂಬಲ್, ಸ್ಟ್ರಟ್, ರಾಂಪ್ ಮತ್ತು ಪ್ರಾನ್ಸ್ ಅಂತ. ಸೊ ಈಗ ಆಲ್ಮೋಸ್ಟ್ ನಮಗೆ ಮೀನಿಂಗ್ ಗೊತ್ತಿರಲ್ಲ. ಸೊ ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ವೊಕ್ಯಾಬ್ಲರಿಯನ್ನು ನಾವು ಸ್ಟ್ರಾಂಗ್ ಮಾಡ್ಕೋಬೇಕು. ಆದಷ್ಟು ಜಾಸ್ತಿ ಈ ರೀತಿಯಾದಂತಹ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಎಕ್ಸಸೈಸ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ 1 ಆಗುತ್ತೆ. ಸೊ ಇದನ್ನು ನೋಡೋಣ. ಸೊ ಇಲ್ಲಿ ನಿಧಾನವಾಗಿ ಶಾಂತವಾದ ವೇಗದಲ್ಲಿ ನಡೆಯುವ ಅಥವಾ ಮುಂದೆ ಹೋಗುವಂಥದ್ದನ್ನು ನಾವು ಏನಂತ ಕರಿತೀವಿ? ವಾಕ್ ಆರ್ ಮೂವ್ ಆಟ್ ಅ ಸ್ಲೋ ರಿಲ್ಯಾಕ್ಸ್ಡ್ ಪೇಸ್. ಅದನ್ನು ನಾವು ಆ್ಯಂಬಲ್ ಅಂತ ಹೇಳ್ತೀವಿ. ಸೊ ಆ್ಯಂಬಲ್ ಅನ್ನೋದನ್ನು ಕನ್ನಡದಲ್ಲಿ ಜಗ್ಗಿ ನಡೆ ಅಂತ ಹೇಳ್ತೀವಿ, ಅಥವಾ ರಿಲ್ಯಾಕ್ಸ್ ಆಗಿ ಹಿಂಗೆ ಜೊತಾಡ್ಕೊಂಡು ಓಡಾಡ್ತಾರಲ್ಲ, ಸೊ ಅದು. ಸೊ ಸ್ಟ್ರಟ್ ಅಂದರೆ ಬಿಂಕದ ಜಂಬದಿಂದ ಹೋಗ್ತಾ ಇರ್ತಾರೆ ನೋಡಿ, ಎಷ್ಟು ಡಿಮಾಕ್ಲೆ ಹೋಗ್ತಿರ್ತಾರೆ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ಸ್ಟ್ರಟ್ ಅಂತ ಹೇಳ್ತೀವಿ, ಬಿಂಕದ ಅಥವಾ ಜಂಬದ. ಸೊ ರಾಂಪ್ ಅಂದರೆ ತಿರುಗಾಟ, ಸುಮ್ಮನೆ ಸುತ್ತಾಡ್ಕೊಂಡು ಏನು ಹಾಗೆಲ್ಲ ಬೀದಿ ಸುತ್ತಾಡ್ತಾ ಇರ್ತೀಯ ಅಂತ ಹೇಳ್ತೀವಲ್ವಾ, ಅದನ್ನು ರಾಂಪ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಪ್ರಾನ್ಸ್ ಅಂದರೆ ಬೆಡಗಿನಿಂದ ನಡೆ. ಈಗ ಮಾಡೆಲ್ಸ್ಗಳು ರ್ಯಾಂಪ್ ವಾಕ್ ಮಾಡ್ತಾರಲ್ಲ, ಸೊ ತುಂಬ ಬೆಡಗಿನಿಂದ ಅವರು ವಾಕ್ ಮಾಡ್ತಾರಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ? ಪ್ರಾನ್ಸ್. ಆದರೆ ನಮಗೆ ಬೇಕಾಗಿರೋದು ಏನು? ನಿಧಾನವಾಗಿ ಜೊತಾಡ್ಕೊಂಡು ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ಹೋಗೋದನ್ನು ಏನಂತ ಕರಿತೀವಿ? ಸೊ ಅದನ್ನು ಆ್ಯಂಬಲ್ ಅಂತ ಕರಿತೀವಿ. ಸೊ ಅದಕ್ಕೆ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಅ ಸೌಂಡ್ ದ್ಯಾಟ್ ಕೆನಾಟ್ ಬಿ ಹರ್ಡ್. ಅ ಸೌಂಡ್ ದ್ಯಾಟ್ ಕೆನಾಟ್ ಬಿ ಹರ್ಡ್ ಅಂದರೆ ಯಾವ ಒಂದು ಶಬ್ದವನ್ನು ನಮಗೆ ಕೇಳಲಿಕ್ಕೆ ಆಗಲ್ಲ ಅಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಅದನ್ನು ಒಂದು ಪದದ ಮೂಲಕ ಒಂದು ಪರ್ಯಾಯ ಪದವನ್ನು ಹುಡುಕಬೇಕು. ಅ ಸೌಂಡ್ ದ್ಯಾಟ್ ಕೆನಾಟ್ ಬಿ ಹರ್ಡ್. ಸೊ ಯಾವ ಶಬ್ದ ಕೇಳಲಿಕ್ಕೆ ಆಗೋದಿಲ್ಲವೋ ಅದನ್ನು ನಾವು ಏನಂತ ಕರಿತೀವಿ? ಇನ್ಎಡಿಬಲ್, ಇನ್ಆಡಿಬಲ್, ಇಂಡೆಲಿಬಲ್ ಮತ್ತು ಆಡಿಬಲ್ ಅಂತ ಇದೆ. ಸೊ ಹಾಗಾದರೆ ಕೇಳಲಿಕ್ಕೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗತ್ತೆ. ಒಂದು ವೇಳೆ ಕೇಳಿಸ್ತಾ ಇದ್ದರೆ, ಒಂದು ವೇಳೆ ಆ ಸೌಂಡನ್ನು ನಾವು ಕೇಳ್ಕೋತಾ ಇದ್ದರೆ ಅದೇ ಅವಾಗೇನಾಗ್ತಾ ಇತ್ತು? ಆಡಿಬಲ್ ಆಗ್ತಾ ಇತ್ತು. ಸೊ ಇವಾಗ ಇಲ್ಲಿ ಇನ್ನೊಂದು ನಿಮಗೆ ಹೆಲ್ಪ್ ಆಗತ್ತೆ, ಏನಂದರೆ ಆಡಿಬಲ್. ಓಕೆ, ಸೊ ಆಡಿಬಲ್ ಇದರ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಇನ್ಆಡಿಬಲ್ ಅಂತ. ಓಕೆ, ಸೊ ಇನ್ಆಡಿಬಲ್, ಸೊ ಕೇಳಿಸುವ, ಕೇಳಿಸದೆ ಇರುವ. ಸೊ ಇನ್ ಅನ್ನೋದು ಏನಾಗುತ್ತೆ? ಇದು ಪ್ರಿಫಿಕ್ಸ್ ಆಗತ್ತೆ. ಪ್ರಿಫಿಕ್ಸ್ ಅಂದರೆ ಇದ್ರ ಮೇಲೆ ಕೂಡ ನಾನು ಕ್ಲಾಸ್ ತಗೋತೀನಿ, ಯಾಕಂದರೆ ಕ್ವಶನ್ ಕೂಡ ಬಂದಿದೆ. ಪ್ರಿಫಿಕ್ಸ್ ಅಂದರೆ ಪದದ ಮುಂಭಾಗದಲ್ಲಿ ಹಚ್ಚುವಂತಹ ಸಣ್ಣ ಪದಗಳನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ ಸಫಿಕ್ಸ್ ಅಂತ. ಸಫಿಕ್ಸ್ ಅಂದರೆ ಈಗ ನೋಡಿ, ಇದು ಪ್ರಿಫಿಕ್ಸ್ ಅಂದರೆ ಮುಂದೆ ಹಚ್ಚೋದು, ಮುಂದೆ ಹಚ್ಚುವಂತಹ ಸಣ್ಣ ಪದ. ಸಫಿಕ್ಸ್ ಅಂದರೆ ಪದದ ಹಿಂಭಾಗದಲ್ಲಿ ಹಚ್ಚೋದನ್ನು ಸಫಿಕ್ಸ್ ಅಂತ ಕರಿತೀವಿ. ಆ ಟಾಪಿಕ್ ಬಂದಾಗ ನಾವು ಡೀಟೇಲ್ ಆಗಿ ನೋಡೋಣ, ಹೌದಾ? ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಕೇಳಿಸಲಾರದ ಸದ್ದು ಅಥವಾ ಕೇಳಿಸಲಾರದ ಶಬ್ದವನ್ನು ನಾವು ಏನಂತ ಕರಿತೀವಿ? ಇನ್ಎಡಿಬಲ್. ಎಡಿಬಲ್, ಸೊ ಈಗ ನೋಡಿ, ಎಡಿಬಲ್ ಅಂದರೆ ತಿನ್ನುವಂತಹ. ಸೊ ಎಡಿಬಲ್, ಇನ್ಎಡಿಬಲ್ಗೆ ವಿರುದ್ಧಾರ್ಥಕ ಪದ ಏನಾಗತ್ತೆ? ಎಡಿಬಲ್ ಆಗತ್ತೆ. ಓಕೆ, ಇನ್ಎಡಿಬಲ್ ಅಂದರೆ ತಿನ್ನಲಾಗದ ವಸ್ತುಗಳು. ಸೊ ಇದು ಎಡಿಬಲ್, ಇನ್ಎಡಿಬಲ್. ಅದು ಆಗಲ್ಲ, ಯಾಕಂದರೆ ಅದು ತಿನ್ನೋ ಆಹಾರಕ್ಕೆ ಸಂಬಂಧಪಟ್ಟಿದೆ. ಇನ್ಆಡಿಬಲ್ ಇದು ನಮಗೆ ಸರಿಯಾದ ಉತ್ತರ, ಅಂದರೆ ಕೇಳಿಸಲಾಗದ ಅಥವಾ ಕೇಳಿಸ್ತಾ ಇಲ್ಲ ಅಂತ ಹೇಳ್ತೀವಲ್ವಾ, ಸೊ ಅದು. ಸೊ ಇಂಡೆಲಿಬಲ್ ಅಂದರೆ ಏನು? ಇಲ್ಲಿ ಅಳಿಸಲಾಗದ. ಇಂಡೆಲಿಬಲ್ ಅಂದರೆ ಅಳಿಸಲಾಗದ. ಸೊ ಇದು ಕೂಡ ನಮಗೆ ಸಂಬಂಧ ಬರಲ್ಲ. ಸೊ ಇಲ್ಲಿ ಡೆಲಿಬಲ್, ಇಂಡೆಲಿಬಲ್ ಆಗತ್ತೆ, ಹೌದಾ? ಸೊ ಸರಿ, ಹಾಂ. ಸೊ ಇಲ್ಲಿ ಇಂಡೆಲಿಬಲ್, ಅದರ ಒಂದು ವಿರುದ್ಧಾರ್ಥಕ ಡೆಲಿಬಲ್ ಆಗತ್ತೆ. ಓಕೆ, ಸೊ ಡೆಲಿಬಲ್ ಆಗತ್ತೆ. ಆಡಿಬಲ್ ಅಂದರೆ ಕೇಳಿಸ್ತಾ ಇರೋದು. ಎಸ್, ಎಮ್ ಐ ಆಡಿಬಲ್ ಟು ಯು? ನನ್ನ ಮಾತು ನಿಮಗೆ ಕೇಳಿಸ್ತಿದೆಯಾ? ಆಡಿಬಲ್ ಅಂದರೆ ಕೇಳಿಸ್ತಾ ಇದೆಯಾ ಅಥವಾ ಸೌಂಡ್ ಬರ್ತಾ ಇರೋದು, ಶಬ್ದ ಬರ್ತಾ ಇರೋದು. ಸೊ ಇದು ಕೂಡ ನಮಗೆ ಸಂಬಂಧಪಟ್ಟಿಲ್ಲ,
ಯಾಕಂದರೆ ಇಲ್ಲಿ ಕೇಳಿಸಲಾಗದ ಶಬ್ದ ಅಂತ ಕೇಳ್ತಾ ಇದ್ದಾರೆ. ಸೊ ಆಪ್ಷನ್ ಬಿ ಇನ್ಆಡಿಬಲ್ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಅ ಗ್ಲಾಸ್ ಕಂಟೈನರ್ ಟು ಕೀಪ್ ಫಿಶ್, ಇದಂತೂ ಎಲ್ಲರಿಗೂ ಗೊತ್ತು. ಸೊ ಮೀನನ್ನು ಇಡಲಿಕ್ಕೆ ಇರುವಂತಹ ಗಾಜಿನ ಒಂದು ಕಂಟೈನರನ್ನು ನಾವು ಏನಂತ ಕರಿತೀವಿ? ಸೊ ಅಕ್ವೇರಿಯಂ, ಆಟ್ರಿಯಂ, ಬೀಕರ್ ಮತ್ತು ವೇಸ್ ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಇಲ್ಲಿ ಸರಿಯಾದ ಉತ್ತರ ಅಕ್ವೇರಿಯಂ ಆಗತ್ತೆ. ಓಕೆ, ಇಲ್ಲಿ ಸರಿಯಾದ ಉತ್ತರ ಅಕ್ವೇರಿಯಂ ಆಗತ್ತೆ. ಸೊ ಯಾಕೆ ಅ ಗ್ಲಾಸ್ ಕಂಟೈನರ್ ಟು ಕೀಪ್ ಫಿಶ್? ಎಲ್ಲರೂ ನೋಡಿರ್ತೀರ ಅಕ್ವೇರಿಯಮನ್ನು, ಮೀನುಗಳನ್ನು ಇಡಲಿಕ್ಕೆ ಇರುವಂತಹ ಗಾಜಿನ ಚೌಕಾಕಾರದ ಆಯತಾಕಾರದ ಒಂದು ವಸ್ತು ಅಂತ ಹೇಳ್ಬೋದು ಅಕ್ವೇರಿಯಂ ಅನ್ನೋದು. ಸೊ ಹಾಗಾದರೆ ಉಳಿದದ್ದನ್ನು ನಾವು ನೋಡಬೇಕಲ್ಲ. ಸೊ ಮೀನು ಇಡಲು ಇರುವಂತಹ ಗಾಜಿನ ಪಾತ್ರೆಯನ್ನು ಏನಂತ ಹೇಳ್ತೀವಿ? ಅಕ್ವೇರಿಯಂ ಅಂತ ಹೇಳ್ತೀವಿ. ಹಾಗಾದರೆ ಆಟ್ರಿಯಂ ಅಂದರೆ ಏನು? ಆಟ್ರಿಯಂ ಅಂದರೆ ಹೃತ್ಕರ್ಣ. ಹೃತ್ಕರ್ಣ, ಹೃತ್ಕೃಕ್ಷಿ ಅಂತ ಹೇಳ್ತೀವಲ್ವಾ, ಹೃದಯದ ಭಾಗಗಳು. ಸೊ ಬಲ ಹೃತ್ಕರ್ಣ, ಬಲ ಹೃತ್ಕೃಕ್ಷಿ, ಆಮೇಲೆ ಎಡ ಹೃತ್ಕರ್ಣ, ಎಡ ಹೃತ್ಕೃಕ್ಷಿ ಅಂತ ಹೇಳ್ತೀವಲ್ವಾ. ಸೊ ಅದನ್ನು ಆಟ್ರಿಯಂ ಅಂತ ಕರಿತೀವಿ. ಸೊ ಬೀಕರ್, ಬೀಕರ್ ಅಂದರೆ ಹೂಜಿ, ಹೂಜಿ ಆಗುತ್ತೆ. ಈಗ ನೀವು ಕಾಗೆ ಸ್ಟೋರಿ ಅಂತೂ ಕೇಳಿರ್ತೀರಲ್ಲ, ಅದಕ್ಕೆ ನೀರಡಿಕೆ ಆದಾಗ ಸೊ ಅದೇನು ಮಾಡುತ್ತೆ, ಒಂದೊಂದೇ ಕಲ್ಲನ್ನು ಆ ಒಂದು ಹೂಜಿಯಲ್ಲಿ ಹಾಕಿ ಅದು ಏನು ಮಾಡುತ್ತೆ, ನೀರನ್ನು ಮೇಲೆ ತರುತ್ತಲ್ಲ. ಸೊ ಅದನ್ನೇ ನಾವು ಬೀಕರ್ ಅಂತ ಹೇಳ್ತೀವಿ. ಹೌದಾ? ಸೊ ಬೀಕರ್ ಕೂಡ ಆಗಲ್ಲ, ಯಾಕಂದರೆ ಅದರಲ್ಲಿ ನಾವು ಮೀನು ಇಡ್ಲಿಕ್ಕೆ ಆಗಲ್ಲ. ಸೊ ವೇಸ್ ಅಂದರೆ ಈ ಹೂಗಳನ್ನು ಇಡಲಿಕ್ಕೆ ವೇಸ್ ಇರುತ್ತಲ್ಲ, ಸೊ ಅದನ್ನು ಹೂಧಾನಿ ಅಂತ ಕರಿತೀವಿ. ಆದರೆ ನಮಗೆ ಬೇಕಾಗಿರೋದು ಫಿಶನ್ನು ಇಡಲಿಕ್ಕೆ. ಸೊ ಅಕ್ವೇರಿಯಂ ಅನ್ನೋದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಫಾರ್ಮಲಿ ಪುಟ್ ಆನ್ ಎಂಡ್ ಟು ಅ ಸಿಸ್ಟಮ್, ಪ್ರಾಕ್ಟೀಸ್ ಆರ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ನೋಡಿ, ಅಧಿಕೃತವಾಗಿ, ಫಾರ್ಮಲಿ ಅಂದರೆ ಅಧಿಕೃತವಾಗಿ, ಪುಟ್ ಆ್ಯನ್ ಎಂಡ್ ಅಂದರೆ ಅಧಿಕೃತವಾಗಿ ಯಾವುದನ್ನಾದರೂ ಕೊನೆಗೊಳಿಸೋದು. ಯಾವುದನ್ನು? ಅದು ವ್ಯವಸ್ಥೆ ಆಗಿರ್ಬೋದು, ಅಥವಾ ಬಹಳ ಹಿಂದಿನ ಕಾಲದಿಂದ ಬರುವಂತಹ ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ಅಥವಾ ಒಂದು ಸಂಸ್ಥೆ ಆಗಿರ್ಬೋದು. ಸೊ ಅಧಿಕೃತವಾಗಿ ಯಾವುದೇ ಆದಂತಹ ಒಂದು ವ್ಯವಸ್ಥೆ, ಪ್ರಾಕ್ಟೀಸ್ ಅಥವಾ ಸಂಸ್ಥೆಯನ್ನು ಎಂಡ್ ಮಾಡೋದನ್ನು ನಾವು ಏನಂತ ಕರಿತೀವಿ? ಹೌದಾ? ಸೊ ಸ್ಟಾಪ್ ಅಂತ ಕರಿತೀವ, ಅಥವಾ ಡೆಸ್ಟ್ರಾಯ್ ಅಂತ ಕರಿತೀವ, ಅಥವಾ ಕಿಲ್ ಅಂತ ಕರಿತೀವ, ಅಥವಾ ಅಬಾಲಿಷ್ ಅಂತ ಕರಿತೀವ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4 ಅಬಾಲಿಷ್ ಆಗತ್ತೆ. ಸೊ ಅದನ್ನು ಸ್ವಲ್ಪ ನಾವು ವಿವರಣೆ ಮೂಲಕ ನೋಡೋಣ. ಸೊ ಫಾರ್ಮಲಿ ಪುಟ್ ಆನ್ ಎಂಡ್ ಟು ಅ ಸಿಸ್ಟಮ್, ಪ್ರಾಕ್ಟೀಸ್ ಆರ್ ಇನ್ಸ್ಟಿಟ್ಯೂಷನ್. ಸೊ ಔಪಚಾರಿಕವಾಗಿ ವ್ಯವಸ್ಥೆ, ಅಭ್ಯಾಸ ಅಥವಾ ಸಂಸ್ಥೆಯನ್ನು ಕೊನೆಗೊಳಿಸೋದು. ಸೊ ಸ್ಟಾಪ್ ಅಂದರೆ ನಿಲ್ಲಿಸೋದು. ಈಗ ಫಾರ್ ಎಕ್ಸಾಂಪಲ್ ಸತಿ ಪದ್ಧತಿ, ಗುಲಾಮ್ಗಿರಿ ಎಲ್ಲ ಇತ್ತು, ಅದನ್ನು ಸ್ಟಾಪ್ ಅಂತ ಹೇಳಿದ ತಕ್ಷಣ ಅದು ನಿಂತ್ಬಿಡ್ತಾ? ಇಲ್ಲ. ಸೊ ಸ್ಟಾಪ್ ಅದೊಂದು ಸೈನ್ ಅಂತ ಹೇಳ್ಬೋದು. ನಿಲ್ಲಿ ಅಂತ ಹೇಳೋದು ಅದೊಂದು ಸೈನ್ ಆಗುತ್ತೆ, ಇದು ಆಗಲ್ಲ. ಈಗ ಒಂದು ವ್ಯವಸ್ಥೆಯನ್ನು ಡೆಸ್ಟ್ರಾಯ್ ಮಾಡ್ಲಿಕ್ಕಾಗತ್ತಾ? ಕಂಪ್ಲೀಟಾಗಿ ಡೆಸ್ಟ್ರಾಯ್ ಅಂದರೆ ನಾಶ ಮಾಡೋದು. ಸೊ ಸಂಸ್ಥೆಯನ್ನು, ವ್ಯವಸ್ಥೆಯನ್ನು, ಪ್ರಾಕ್ಟೀಸನ್ನು ಅಳಿಸಿ ಹಾಕ್ಲಿಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ ಡೆಸ್ಟ್ರಾಯ್ ಕೂಡ ಆಗಲ್ಲ. ಆ ಒಂದು ಸಿಸ್ಟಮನ್ನು ಕೊಲ್ಲಿಕ್ಕಾಗತ್ತಾ? ಇಲ್ಲ. ಸೊ ಫೈನಲ್ ಆಗಿ ಯಾವುದಾಗತ್ತೆ? ಅಬಾಲಿಷ್ ಆಗತ್ತೆ. ಸೊ ಅಂದರೆ ತೆಗೆದು ಹಾಕೋದು ಅಥವಾ ರದ್ದುಪಡಿಸೋದು ಸರಿಯಾದ ಉತ್ತರ ಆಗತ್ತೆ. ಫಾರ್ ಎಕ್ಸಾಂಪಲ್ ಸ್ಲೇವರಿ ಅಥವಾ ಗುಲಾಮಗಿರಿಯನ್ನು ನಾವೇನು ಮಾಡಿದ್ವಿ? ಬಹಳ ದಿನದಿಂದ ಬಂದಂತಹ ಪ್ರಾಕ್ಟೀಸನ್ನು ನಾವೇನು ಮಾಡಿದ್ವಿ? ಅಬಾಲಿಷ್ ಮಾಡಿದ್ವಿ. ಸತಿ ಪದ್ಧತಿಯನ್ನು ಅಬಾಲಿಷ್ ಮಾಡಿದ್ವಿ. ಆಮೇಲೆ ಚೈಲ್ಡ್ ಮ್ಯಾರೇಜನ್ನು ಅಬಾಲಿಷ್ ಮಾಡಿದ್ವಿ. ಸೊ ಅದಕ್ಕೆ ಸೊ ಔಪಚಾರಿಕವಾಗಿ ಯಾವುದೇ ಒಂದು ಸಂಸ್ಥೆ ಅಥವಾ ಪ್ರಾಕ್ಟೀಸ್ ಅಥವಾ ಅಭ್ಯಾಸವನ್ನು ಕೊನೆಗೊಳಿಸೋದನ್ನು ಅಬಾಲಿಷ್ ಅಂತ ಕರಿತೀವಿ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಅ ಫಿಕ್ಷನಲ್ ಬೀಯಿಂಗ್ ಫ್ರಮ್ ಅನದರ್ ವರ್ಲ್ಡ್. ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಫಿಕ್ಷನಲ್ ಅಂದರೆ ಏನೋ ಒಂದು ಊಹಿಸುವಂತಹ ಕ್ಯಾರೆಕ್ಟರ್, ನಿಜವಾಗಿ ಇರಲ್ಲ. ಆದರೆ ಈಗ ಕಾರ್ಟೂನ್ಗಳು ನೋಡಿ, ಕಾರ್ಟೂನ್ಗಳು ಅವೇನು ನಿಜವಾಗಿ ಇದಾವ? ಇಲ್ಲ. ಸೊ ಅದು ನಮ್ಮ ಒಂದು ಎಂಟರ್ಟೈನ್ಮೆಂಟ್ಗೆ, ಅಥವಾ ಆ ಕಾರ್ಟೂನ್ಗಳನ್ನು ಕ್ರಿಯೇಟ್ ಮಾಡಿದಂತಹ ವ್ಯಕ್ತಿ ಅದನ್ನು ಕಲ್ಪನೆ ಮೂಲಕ ಅದಕ್ಕೆ ಜೀವವನ್ನು ತುಂಬಿಸಿದ್ದ. ಸೊ ಫಿಕ್ಷನಲ್ ಬೀಯಿಂಗ್ ಅಂದರೆ ಇರದೇ ಇರುವಂತಹ, ನಮ್ಮ ಒಂದು ಕಲ್ಪನೆಯಲ್ಲಿ ಇರುವಂತಹ ಒಂದು ಕ್ಯಾರೆಕ್ಟರನ್ನು ನಾವೇನಂತ ಕರಿತೀವಿ? ಅ ಫಿಕ್ಷನಲ್ ಬೀಯಿಂಗ್ ಫ್ರಮ್ ಅನದರ್ ವರ್ಲ್ಡ್. ಸೊ ಬೇರೆ ಜಗತ್ತಿನಲ್ಲಿ ಇರುವಂತಹ ಕಾಲ್ಪನಿಕ
ವ್ಯಕ್ತಿ ಅಥವಾ ಕ್ಯಾರೆಕ್ಟರನ್ನು ನಾವು ಏನಂತ ಕರಿತೀವಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸ್ಟ್ರೇಂಜರ್, ನೇಟಿವ್, ಏಲಿಯನ್ ಮತ್ತು ಫಾರಿನರ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಏಲಿಯನ್ ಆಗತ್ತೆ. ಸೊ ಇತ್ತೀಚೆಗೆ ಸುದ್ದಿಗಳು ಬರ್ತಾ ಇದೆ ಏಲಿಯನ್ ಕುರಿತಾಗಿ. ನ್ಯೂಸ್ ಪೇಪರ್ಗಳಲ್ಲಿಯೂ ಕೂಡ ನೋಡಿರಬೇಕು, ಬಹಳ ಭಾರತದ ಮೇಲೆ ಏಲಿಯನ್ಗಳ ನಿಗಾ ಅಂತ. ಸೊ UFOಗಳ ಮೂಲಕ ಬರ್ತಾರೆ ಈ ರೀತಿಯಾಗಿ ಹೇಳಿರ್ತಾರೆ, ಆದರೆ ನಾವು ನೋಡಿಲ್ಲ ಪ್ರತ್ಯಕ್ಷವಾಗಿ. ಏನೋ ಒಂದು ಸುಮ್ಮನೆ ಒಂದು ಕಲ್ಪನಾತೀತ ಕ್ಯಾರೆಕ್ಟರನ್ನು ನೋಡಿದ್ದೀವಿ ಹೊರತು ಒರಿಜಿನಲ್ ಆಗಿ ನಾವು ನೋಡಿಲ್ಲ. ಸೊ ಆ ಫಿಕ್ಷನಲ್ ಬೀಯಿಂಗ್ ಫ್ರಮ್ ಅನದರ್ ವರ್ಲ್ಡ್, ಬೇರೆ ಪ್ರಪಂಚದಿಂದ ಬಂದಂತಹ ಕಲ್ಪನಾತೀತ ಒಂದು ವ್ಯಕ್ತಿಯನ್ನು ಅಥವಾ ಕ್ಯಾರೆಕ್ಟರನ್ನು ಏನಂತ ಕರಿತೀವಿ? ಏಲಿಯನ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದರೆ ಉಳಿದದ್ದನ್ನು ನೋಡೋಣ. ಮತ್ತೊಂದು ಪ್ರಪಂಚದ ಕಾಲ್ಪನಿಕ ಜೀವಿ, ಅದನ್ನು ಒನ್ ವರ್ಡ್ನಲ್ಲಿ ಹೇಳಬೇಕಂದ್ರೆ ಏಲಿಯನ್ ಅಂತ ಹೇಳ್ತೀವಿ. ಸೊ ಸ್ಟ್ರೇಂಜರ್, ಇಲ್ಲಿ ಸ್ಟ್ರೇಂಜರ್ ಅಂತ ಇದ್ದಾರೆ. ಹೆಂಗೆ ಹೇಳ್ತಾರೆ ತಂದೆ ತಾಯಿ? ಯಾವುದೇ ಸ್ಟ್ರೇಂಜರ್ ಜೊತೆ ಮಾತಾಡ್ಲಿಕ್ಕೆ ಹೋಗಬೇಡ, ಅಂದರೆ ಪರಿಚಯವಿಲ್ಲದ ವ್ಯಕ್ತಿ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಸ್ಟ್ರೇಂಜ್ ಮತ್ತು ಸ್ಟ್ರೇಂಜರ್ ನಡುವೆ. ಸ್ಟ್ರೇಂಜ್ ಅಂದರೆ ವಿಚಿತ್ರ ಆಗತ್ತೆ, ಸ್ಟ್ರೇಂಜ್ ಅಂದರೆ ವಿಚಿತ್ರ ಆಗತ್ತೆ. ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿ. ಸೊ ಅದಕ್ಕೆ ಸ್ಟ್ರೇಂಜ್ ಅಂದರೆ ಸ್ಟ್ರೇಂಜರ್ ಕೂಡ ಅದೇ ಮೀನಿಂಗ್ ಬರುತ್ತೆ ಅಂತ ಅನ್ಕೋಬೇಡಿ. ಸ್ಟ್ರೇಂಜ್ ಅಂದರೆ ವಿಚಿತ್ರ, ಸ್ಟ್ರೇಂಜರ್ ಅಂದರೆ ಅಪರಿಚಿತ, ಪರಿಚಯವಿಲ್ಲದ ವ್ಯಕ್ತಿ. ಸೊ ನೇಟಿವ್ ಅಂದರೆ ಸ್ಥಳೀಯ. ಸ್ಥಳೀಯ ಅಂದರೆ ಈಗ ನಮ್ಮ ನೇಟಿವ್ ಯಾವುದು ಅಂತ ಕೇಳಲ್ವಾ? ಸೊ ಸ್ಥಳೀಯ. ಏಲಿಯನ್ ಅಂದರೆ ಅದೇ ಕಾಲ್ಪನಿಕ ಫಿಕ್ಷನಲ್ ಕ್ಯಾರೆಕ್ಟರ್. ಸೊ ಫಾರಿನರ್ ಅಂದರೆ ವಿದೇಶಿ ವ್ಯಕ್ತಿ. ಸೊ ನಮಗೆ ಬೇಕಾಗಿರೋ ಪ್ರಕಾರ ಈ ಒಂದು ಹೇಳಿಕೆಯನ್ನು ಒನ್ ವರ್ಡ್ನಲ್ಲಿ ಪ್ರಸ್ತುತಪಡಿಸೋದು ಏಲಿಯನ್. ಹೌದಾ? ಸೊ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಅ ಮೆಡಿಕಲ್ ಕಂಡೀಷನ್ ಇನ್ ವಿಚ್ ಸಂಬಡಿ ಪಾರ್ಶ್ಲಿ ಆರ್ ಕಂಪ್ಲೀಟ್ಲಿ ಲೂಸಸ್ ದೇರ್ ಮೆಮರಿ. ಇದೊಂದು ಮೆಡಿಕಲ್ ಕಂಡೀಷನ್ ಅಂದರೆ ವೈದ್ಯಕೀಯ ಒಂದು ಕಂಡೀಷನ್. ಅಂದರೆ ಈ ಕಂಡೀಷನ್ ಹೀಗೆಲ್ಲ ಹೇಳ್ತೀವಿ ನೋಡಿ, ಈ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಅಥವಾ ಮೆಡಿಕಲ್ ಟರ್ಮ್ನಲ್ಲಿ ಬಳಕೆ ಮಾಡುವಂತಹ ಒಂದು ಇದು ಏನು ಕಂಡೀಷನ್, ಮೆಡಿಕಲ್ ಕಂಡೀಷನ್. ಆ ಮೆಡಿಕಲ್ ಕಂಡೀಷನ್ ಇನ್ ವಿಚ್ ಸಂಬಡಿ ಪಾರ್ಶ್ಲಿ ಆರ್ ಕಂಪ್ಲೀಟ್ಲಿ ಲೂಸಸ್ ದೇರ್ ಮೆಮರಿ. ಸೊ ಯಾವ ಒಂದು ಮೆಡಿಕಲ್ ಕಂಡೀಷನ್ನಲ್ಲಿ ಒಬ್ಬ ವ್ಯಕ್ತಿ ಅರ್ಧ ಅಥವಾ ಪೂರ್ತಿಯಾಗಿ ತನ್ನ ಒಂದು ಮೆಮರಿಯನ್ನು ಕಳೆದುಕೊಳ್ಳುತ್ತಾನಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಕಂಪ್ಲೀಟ್ ಆಗಿ ಆಗಿರ್ಬೋದು ಅಥವಾ ಅರ್ಧಂಬರ್ಧ ಆತನಿಗೆ ಮರ್ತೋಗಿರ್ಬೋದು. ಅಂತಹ ಮೆಡಿಕಲ್ ಕಂಡೀಷನನ್ನು ಏನಂತ ಕರಿತೀವಿ? ಸೊ ಅದಕ್ಕೆ ಒನ್ ವರ್ಡ್ನಲ್ಲಿ ನಾವು ಹೇಳಬೇಕು. ಅಮ್ನೇಷಿಯಾ, ಅಸ್ಫೆಕ್ಸಿಯಾ, ಅನೇಮಿಯಾ ಮತ್ತು ಅಲೋಪೇಷಿಯಾ ಅಂತ ಇದೆ. ಸೊ ಈ ಒಂದು ಹೇಳಿಕೆ ಪ್ರಕಾರ ಯಾವುದು ಕರೆಕ್ಟ್ ಆಗುತ್ತೆ? ಅಮ್ನೇಷಿಯಾ. ಸೊ ಮರಿವಿನ ಕಾಯಿಲೆ ಅಂತ ಹೇಳ್ತೀವಲ್ವ, ಎಲ್ಲ ಮರ್ತು ಹೋಗೋದು. ಅವ್ರ ಜೊತೆ ಇದ್ದಿರ್ತೀವಿ, ಆದರೂ ಕೂಡ ಅವರ ಮುಖ ಪರಿಚಯ ನಮಗೆ, ನೀವ್ಯಾರು, ನೀವ್ಯಾಕೆ ನನ್ನ ಹತ್ರ ಇದ್ದೀರಾ, ನೀವು ಯಾರ ಮನೆಯಲ್ಲಿದ್ದೀನಿ, ಹೀಗೆಲ್ಲ ಕೇಳ್ತೀವಲ್ವ. ಸೊ ಅದನ್ನು ಅಮ್ನೇಷಿಯಾ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡೋಣ, ಯಾರಾದರೂ ಭಾಗಶಃ ಅಥವಾ ಸಂಪೂರ್ಣವಾಗಿ ತಮ್ಮ ಸ್ಮರಣೆಯನ್ನು ಕಳೆದುಕೊಳ್ಳುವ ವೈದ್ಯಕೀಯ ಸ್ಥಿತಿಯನ್ನು ಏನಂತ ಕರೀತಾರೆ? ಅಮ್ನೇಷಿಯಾ ಅಂದರೆ ವಿಸ್ಮೃತಿ ಅಂತ ಹೇಳ್ತೀವಿ, ಅದೇ ಇಲ್ಲಿ ಸರಿಯಾದ ಉತ್ತರ. ಆಮೇಲೆ ಆಸ್ಫೆಕ್ಸಿಯಾ ಅಂದರೆ ಉಸಿರು ಕೊಟ್ಟೋದು, ಸಡನ್ನಾಗಿ ಮಾತಾಡ್ತಾ ಅಥವಾ ಹೀಗೆ ಏನಾದರೂ ನೀರು ಕುಡಿತಾ ಉಸಿರು ಕಟ್ಟು ಹೋಗುತ್ತಲ್ಲ, ಸೊ ಅಂತಹ ಮೆಡಿಕಲ್ ಕಂಡೀಷನನ್ನು ಆಸ್ಫೆಕ್ಸಿಯಾ ಅಂತ ಹೇಳ್ತೀವಿ. ಅನಿಮಿಯಾ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಮನ್ ಆಗಿ ಇರುವಂತಹ ಒಂದು ಮೆಡಿಕಲ್ ಕಂಡೀಷನ್, ಅಂದರೆ ರಕ್ತಹೀನತೆ. ಬಹಳಷ್ಟು ಜನ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಮಕ್ಕಳಲ್ಲಿ ಅನಿಮಿಯಾ ಬರ್ತಾ ಇದೆ. ಸೊ ಅನಿಮಿಯಾ ರಕ್ತಹೀನತೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಅಲೋಪೇಷಿಯಾ ಅಂದರೆ ಬೋಳು ತಲೆ. ಅಲೋಪೇಷಿಯಾ ಅಂದರೆ ಬೋಳು ತಲೆ, ಅದಕ್ಕೆ ಸಂಬಂಧಪಟ್ಟಿದೆ. ಆದರೆ ನಮಗೆ ಬೇಕಾಗಿರೋದು ಮೆಮರಿ ಲಾಸ್ ಆಗೋದಕ್ಕೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಮ್ನೇಷಿಯಾ. ಹೌದಾ? ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಡ್ರಾಯಿಂಗ್ಸ್ ಆರ್ ರೈಟಿಂಗ್ ಸ್ಕ್ರಿಬಲ್ಡ್ ಆನ್ ವಾಲ್ಸ್ ಇನ್ ಪಬ್ಲಿಕ್ ಪ್ಲೇಸಸ್. ಹೌದಾ? ಸೊ ಅದು ಚಿತ್ರ ಆಗಿರ್ಬೋದು ಅಥವಾ ಬರವಣಿಗೆ ಆಗಿರ್ಬೋದು. ಸ್ಕ್ರಿಬಲ್ಡ್ ಆಗಿ ಬರೆದಿರುವಂತಹ ಚಿತ್ರ ಅಥವಾ ಬರವಣಿಗೆ. ಸ್ಕ್ರಿಬಲ್ಡ್ ಅಂದರೆ ಹಿಂಗೆ ಗೆರೆಗಳ ಮೂಲಕ ಅಥವಾ ಹಿಂಗೆ ಗೀಚು ಮೂಲಕ ಅದರಲ್ಲಿನೇ ಬೇರೆ ಬೇರೆ ವೆರೈಟಿ ಚಿತ್ರಗಳನ್ನು ಮಾಡ್ತಾರೆ. ಸೊ ಸ್ಕ್ರಿಬಲ್ಡ್ ರೀತಿಯಲ್ಲಿ ಮಾಡುವಂತಹ ಡ್ರಾಯಿಂಗನ್ನು ಅಥವಾ ರೈಟಿಂಗನ್ನು ಎಲ್ಲಿ? ಪಬ್ಲಿಕ್ ಪ್ಲೇಸಸ್. ಈಗ ನಮ್ಮ ಸಾರ್ವಜನಿಕ ಪ್ಲೇಸಸ್ಗಳಲ್ಲಿ ಬರುವಂತಹ ಗೋಡೆಗಳು ಇರುತ್ತಲ್ಲ,
ಸೊ ಈಗ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೀತಾ ಇದೆ, ಬೇರೆ ಬೇರೆ ನಮ್ಮ ಒಂದು ಶೈಲಿಯನ್ನು ತೋರಿಸುವಂತಹ ಚಿತ್ರಣಗಳನ್ನು ನಾವು ಮಾಡ್ತಾ ಇದ್ದೀವಿ ವಾಲ್ಗಳ ಮೇಲೆ. ಆದರೆ ಇದೊಂದು ರೀತಿಯಾದಂತಹ ಡ್ರಾಯಿಂಗ್ನ ಶೈಲಿ, ಸ್ಕ್ರಿಬಲ್ಡ್ ಆರ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಏನಂತ ಕರೀತಾರೆ? ಸೊ ಹೌದಾ, ಗ್ರಾಫಿಟಿ, ಪೋಸ್ಟರ್ಸ್, ಸ್ಕೆಚಸ್ ಮತ್ತು ಹಾರ್ಡಿಂಗ್ಸ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಸ್ಕ್ರಿಬಲ್ಡ್ ಆಗಿ ಬರೆಯುವಂತಹ ಡ್ರಾಯಿಂಗ್ ಅಥವಾ ರೈಟಿಂಗನ್ನು ನಾವೇನಂತ ಕರಿತೀವಿ? ಗ್ರಾಫಿಟಿ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ನೋಡಿ, ಸಾರ್ವಜನಿಕ ಸ್ಥಳಗಳಲ್ಲಿ ಗೋಡೆಗಳ ಮೇಲೆ ಬರೆಯಲಾದ ರೇಖಾಚಿತ್ರಗಳು ಅಥವಾ ಬರಹಗಳನ್ನು ಏನಂತ ಕರಿತೀವಿ? ಗ್ರಾಫಿಟಿ ಅಂದರೆ ಗೀಚು ಬರಹ. ಗ್ರಾಫಿಟಿ ಅಂದರೆ ಗೀಚು ಬರಹ. ಇದೇ ಒಂದು ಸರಿಯಾದ ಉತ್ತರ. ಪೋಸ್ಟರ್ಸ್ ಅಂದರೆ ನೀವು ನೋಡಿರ್ತೀರಾ, ಸೊ ದೊಡ್ಡ ದೊಡ್ಡ ಪೋಸ್ಟರ್ಸ್ಗಳನ್ನು ಹಾಕಿರ್ತಾರೆ, ಫಿಲ್ಮ್ ಪೋಸ್ಟರ್ಸ್. ಸೊ ಫಿಲ್ಮ್ ಪೋಸ್ಟರ್ ಅದು ಪ್ರಿಂಟೆಡ್ ಆಗಿರುತ್ತೆ, ಅದನ್ನು ಹೋಗಿ ಮಾಡಲ್ಲ. ಸೊ ಆದರೆ ಅಲ್ಲಿ ಸ್ಕ್ರಿಬಲ್ಡ್ ಆಗಿ ಬರವಣಿಗೆ ಅಥವಾ ಚಿತ್ರ ಇರಲ್ಲ. ಸೊ ಪೋಸ್ಟರ್ಸ್ ಅಂದರೆ ಅದು ಪ್ರಿಂಟೆಡ್ ಆಗಿರ್ಬೋದು ಅಥವಾ ಡ್ರಾಯಿಂಗ್ ಮಾಡಿರೋದು ಆಗಿರ್ಬೋದು, ಆದರೆ ಇದು ಅಲ್ಲ. ಸ್ಕೆಚಸ್ ಅಂದರೆ ಸಾಮಾನ್ಯವಾಗಿ ರೇಖಾಚಿತ್ರಗಳು ನಿಮಗೆ ಗೊತ್ತೇ ಇದೆ. ಸ್ಕೆಚ್ ಮಾಡ್ತಾ ಇದ್ದೀನಿ ಅಂದರೆ ವ್ಯಕ್ತಿದಿರ್ಬೋದು, ಸ್ಥಳದಿರ್ಬೋದು, ಯಾರದೇ ವ್ಯಕ್ತಿಯ ಸ್ಕೆಚ್ ಮಾಡೋದು. ಸೊ ಹಾರ್ಡಿಂಗ್ಸ್ ಅಂದರೆ ಸಂಗ್ರಹಣೆ ಮಾಡೋದು. ಸೊ ಇಲ್ಲಿ ಸಂಗ್ರಹಣೆ ಅಂತೂ ಸಂಬಂಧಪಡಲ್ಲ, ಸ್ಕೆಚಸ್ ಪೋಸ್ಟರ್ಸ್ ಸಂಬಂಧಪಡಲ್ಲ. ಇಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗೋಡೆಗಳ ಮೇಲೆ ಬರೆಯಲಾದ ರೇಖಾಚಿತ್ರಗಳು ಅಥವಾ ಬರಹಗಳನ್ನು ನಾವೇನಂತ ಕರಿತೀವಿ? ಗ್ರಾಫಿಟಿ ಅಂತ ಕರಿತೀವಿ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಕೀಟಗಳ ಅಧ್ಯಯನವನ್ನು ಏನಂತ ಕರಿತೀವಿ? ಹೌದಾ? ಎಂಟಮಾಲಜಿ, ಜಿಯಾಲಜಿ, ಎಕಾಲಜಿ ಮತ್ತು ಬಯಾಲಜಿ. ಸೊ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಒಂದು ವೇಳೆ ನಿಮಗೆ ಮೂರು ಆಪ್ಷನ್ ಗೊತ್ತಿದ್ದು 4ನೇ ಆಪ್ಷನ್ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಅದೇ ಇರ್ಬೋದು ಅಂತ ಹಾಕ್ಬೋದು. ಸೊ ಇಲ್ಲಿ ಕೀಟಗಳ ಅಧ್ಯಯನವನ್ನು ಏನಂತ ಕರಿತೀವಿ? ಎಂಟಮಾಲಜಿ. ಆಪ್ಷನ್ 1 ಕೀಟಶಾಸ್ತ್ರ, ಎಂಟಮಾಲಜಿ. ಸೊ ಜಿಯಾಲಜಿ ಅಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಭೂವಿಜ್ಞಾನ. ಎಕಾಲಜಿ ಇದು ಪರಿಸರ, ಎಕೋಸಿಸ್ಟಮ್, ಪರಿಸರ ವ್ಯವಸ್ಥೆ. ಎಕಾಲಜಿ ಪರಿಸರ ಕುರಿತಾದಂತಹ ವಿಜ್ಞಾನ. ಬಯಾಲಜಿ ಇದನ್ನು ನಾವು ಜೀವಶಾಸ್ತ್ರ ಅಂತ ಕರಿತೀವಿ. ಸೊ ನಮಗೆ ಬೇಕಾಗಿರೋದು ಕೀಟಗಳ ಅಧ್ಯಯನ, ಅದನ್ನು ನಾವು ಎಂಟಮಾಲಜಿ ಅಥವಾ ಕೀಟಶಾಸ್ತ್ರ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಸಮಥಿಂಗ್ ದಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಲಾಸ್ಟ್ ಅ ಲಾಂಗ್ ಟೈಮ್ ವಿತೌಟ್ ಬ್ರೇಕಿಂಗ್ ಆರ್ ಬಿಕಮಿಂಗ್ ವೀಕರ್. ಸೊ ಸಮಥಿಂಗ್ ದಟ್ ಈಸ್ ಸ್ಟ್ರಾಂಗ್. ಸೊ ಯಾವುದೋ ಒಂದು ವಸ್ತು ತುಂಬಾ ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರುತ್ತೆ. ಆ್ಯಂಡ್ ಲಾಸ್ಟ್ ಅ ಲಾಂಗ್ ಟೈಮ್, ಬಹಳ ವರ್ಷಗಳವರೆಗೆ ಬಾಳಿಕೆ ಬರುವಂತಹ. ವಿತೌಟ್ ಬ್ರೇಕಿಂಗ್ ಆರ್ ಬಿಕಮಿಂಗ್ ವೀಕರ್, ಕಟ್ಟಾಗದೆ, ಮುರಿಯಲಾರದೆ, ಬಹಳ ವರ್ಷಗಳವರೆಗೆ ಅಥವಾ ವೀಕ್ ಆಗಲಾರದೆ ಬಾಳಿಕೆ ಬರುವಂತಹ ವಸ್ತುವನ್ನು ಏನಂತ ಕರಿತೀವಿ? ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಪ್ಲಾಸ್ಟಿಕ್ ಅಂಗಡಿಗೆ ಪೇರೆಂಟ್ಸ್ ಜೊತೆ ಯಾವಾಗಾದರೂ ಶಾಪಿಂಗ್ ಹೋಗಿ ನೋಡಿ. ಸೊ ಅಮ್ಮ ನೋಡ್ತಾರೆ, ಈ ಬಕೆಟ್ ಬಹಳ ವರ್ಷ ಬರುತ್ತಾ, ಹ್ಯಾಂಡಲ್ ಕಿತ್ತು ಹೋಗಲ್ವಾ, ಸೊ ಇದನ್ನು ಒಗೆದ್ರೆ ಏನೂ ಆಗಲ್ವಾ, ಮತ್ತೇನಾದರೂ ಜೋರಾಗಿ ಬೀಳಿಸಿದ್ರೆ ಏನಾದರೂ ಆಗಲ್ವಾ, ಹೀಗೆಲ್ಲ ಕ್ವಶನ್ ಕೇಳಿ ನಾವು ಸಾಮಾನನ್ನು ಖರೀದಿ ಮಾಡ್ತೀವಿ. ಸೊ ಅದನ್ನೇ ಇಲ್ಲಿ ಕೇಳಿದ್ದಾರೆ. ಯಾವ ಒಂದು ವಸ್ತು ಬಹಳ ಸ್ಟ್ರಾಂಗ್ ಆಗಿರುತ್ತೆ, ಅದು ಬಹಳ ವರ್ಷಗಳವರೆಗೆ ನಡೆಯುತ್ತೆ, ಅದು ಮುರಿಯೋದಿಲ್ಲ, ಅದೇ ರೀತಿಯಾಗಿ ವೀಕ್ ಆಗೋದಿಲ್ಲ, ಅದನ್ನು ನಾವು ಒನ್ ವರ್ಡ್ನಲ್ಲಿ ಹೇಳೋದಿದ್ರೆ ಏನು ಹೇಳಬೇಕು? ಡ್ಯೂರೇಬಲ್, ಹಾರ್ಶ್, ಪ್ಲಿಯೇಬಲ್ ಮತ್ತು ಸೆಕ್ಯೂರ್. ಇಲ್ಲಿ ಸರಿಯಾದ ಉತ್ತರ ಡ್ಯೂರೇಬಲ್, ಅಂದರೆ ಬಹಳ ಬಾಳಿಕೆ ಬರುವ. ಸೊ ಇಟ್ ಈಸ್ ಅ ಡ್ಯೂರೇಬಲ್ ಪ್ರಾಡಕ್ಟ್, ಅಂದರೆ ಬಹಳ ವರ್ಷ ಬಾಳಿಕೆ ಬರುವಂತಹ ವಸ್ತು ಡ್ಯೂರೇಬಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಯಾವುದೋ ಬಲವಾದದ್ದು ಮತ್ತು ಮುರಿಯದೆ ಅಥವಾ ದುರ್ಬಲವಾಗದೆ ದೀರ್ಘಕಾಲ ಇರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಡ್ಯೂರೇಬಲ್ ಅಂದರೆ ಬಾಳಿಕೆ ಬರುವ, ಬಹಳ ವರ್ಷಗಳವರೆಗೆ ಬಾಳಿಕೆ ಬರುವ. ಹಾರ್ಶ್ ಅಂದರೆ ಕಠಿಣ. ಪ್ಲಿಯೇಬಲ್ ಅಂದರೆ ಬಗ್ಗಬಲ್ಲ, ಹೆಂಗೆ ಬೇಕಾದಂಗೆ ಬೆಂಡ್ ಮಾಡ್ತೀವಲ್ವಾ, ಬಗ್ಗಿಸ್ತೀವಲ್ವಾ, ಸೊ ಅದನ್ನು ಪ್ಲಿಯೇಬಲ್ ಅಂತ ಹೇಳ್ತೀವಿ. ಸೆಕ್ಯೂರ್ ಅಂದರೆ ಸುರಕ್ಷಿತಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೊ ಈ ಪರ್ಯಾಯ ಪದ ಯಾವುದಾಗತ್ತೆ? ಡ್ಯೂರೇಬಲ್ ಅಂದರೆ ಬಾಳಿಕೆ ಬರುವ. ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಆನ್ ಇಮೇಜ್ ಆಫ್ ಗಾಡ್ ಯೂಸ್ಡ್ ಫಾರ್ ವರ್ಷಿಪ್, ದೇವರ ಪೂಜೆಗೋಸ್ಕರ ನಾವು ಬಳಕೆ ಮಾಡುವ ಒಂದು ಇಮೇಜನ್ನು ಏನಂತ ಕರಿತೀವಿ? ದೇವರ ಪೂಜೆಗೋಸ್ಕರ ಬಳಕೆ ಮಾಡುವ ಚಿತ್ರವನ್ನು ಏನಂತ ಕರಿತೀವಿ? ಮಾಡೆಲ್, ಐಡಲ್, ಐಕಾನ್, ಟೆಂಪಲ್.
ಸೊ ದೇವರನ್ನ ಯಾವ ಸ್ಥಳದಲ್ಲಿ ಪೂಜೆ ಮಾಡ್ತೀವಿ ಅಂದರೆ ಅವಾಗ ಮೇ ಬಿ ಟೆಂಪಲ್ ಬರ್ತಾ ಇತ್ತು, ಆದರೆ ಇವಾಗ ಬರಲ್ಲ. ಐಕಾನ್, ಯು ಆರ್ ಮೈ ಐಕಾನ್ ಅಂದರೆ ನೀವು ಒಬ್ಬ ವಿಶಿಷ್ಟ ವ್ಯಕ್ತಿ. ಫಾರ್ ಎಕ್ಸಾಂಪಲ್ ಅಬ್ದುಲ್ ಕಲಾಂ ಈಸ್ ಅ ಐಕಾನ್ ಪರ್ಸನ್ ಅಂತ ಹೇಳ್ಬೋದು. ಹೌದಾ, ಅಬ್ದುಲ್ ಕಲಾಂ ಅವರು ಐಕಾನಿಕ್ ಪರ್ಸನ್. ಸೊ ಬಹಳ ವಿಶಿಷ್ಟವಾದಂತಹ ವ್ಯಕ್ತಿಯನ್ನು ಐಕಾನ್ ಅಂತ ಹೇಳ್ತೀವಿ. ಐಡಲ್ ಅಂದರೆ ಮೂರ್ತಿ ರೂಪದಲ್ಲಿ ನೋಡಿರ್ತಿರಲ್ಲ ದೇವರನ್ನ, ಅದು. ಮಾಡೆಲ್ ಅಂದರೆ ಮಾದರಿನೂ ಆಗತ್ತೆ. ಯು ಆರ್ ಮೈ ಮಾಡೆಲ್ ಅಂತ ಹೇಳ್ತೀವಲ್ವ, ನೀವೇ ನನಗೆ ಮಾದರಿ ಸರ್ ಅಂತ ಹೇಳ್ತೀವಲ್ವ. ನೀವು ಹೆಂಗೆ ಮುಂದೆ ಹೋಗ್ತಿದ್ದೀರಲ್ಲ, ನಿಮ್ಮನ್ನೇ ನಾವು ಫಾಲೋ ಮಾಡಬೇಕು, ನೀವು ನಮ್ಮ ಮಾಡೆಲ್ ಅಂತ ಹೇಳ್ತೀವಲ್ವ, ಅದು. ಅದೇ ರೀತಿಯಾಗಿ ರ್ಯಾಂಪ್ ಮೇಲೆ ಮಾಡುವಂತಹ ವಾಕ್ ಮಾಡ್ತಾರಲ್ಲ, ಕ್ಯಾಟ್ ವಾಕ್, ಅವರನ್ನು ಕೂಡ ಮಾಡೆಲ್ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಐಡಲ್. ಹೌದಾ, ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗತ್ತೆ. ಸೊ ಪೂಜೆಗೆ ಬಳಸುವ ದೇವರ ಚಿತ್ರವನ್ನು ಏನಂತ ಕರಿತೀವಿ? ಮಾದರಿ ಅಥವಾ ಮಾಡೆಲ್ ಆಗಲ್ಲ. ವಿಗ್ರಹ ಸರಿಯಾಗತ್ತೆ. ಐಕಾನ್ ಆಗಲ್ಲ. ಟೆಂಪಲ್ ದೇವಾಲಯ ಆಗಲ್ಲ. ಸೊ ದೇವರನ್ನ ನಾವು ಪೂಜೆ ಮಾಡುವಂತಹ ಒಂದು ಪ್ರತಿಮೆಯನ್ನು ಏನಂತ ಕರಿತೀವಿ? ವಿಗ್ರಹ ಅಥವಾ ಐಡಲ್. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ, ಒನ್ ಹೂ ನೋಸ್ ಎವ್ರಿಥಿಂಗ್. ಸೊ ಎಲ್ಲವನ್ನ ಬಲ್ಲವನನ್ನ ಏನಂತ ಕರಿತೀವಿ? ಸೊ ಎಲ್ಲದರ ಕುರಿತಾಗಿ ಜ್ಞಾನವನ್ನು ಹೊಂದಿರೋದನ್ನು ಅಥವಾ ಎಲ್ಲದರ ಕುರಿತಾಗಿ ಗೊತ್ತಿರೋರನ್ನ ನಾವು ಏನಂತ ಕರಿತೀವಿ ಒಂದು ಪದದಲ್ಲಿ? ಹೌದಾ, ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅನುಭವಿ. ಆಮ್ನಿಸೆಂಟ್ ಅಥವಾ ಇನ್ವಿಸಿಬಲ್ ಅಂದರೆ ಕಾಣಿಸಲಾರದ, ವಿಸಿಬಲ್. ಸೊ ಈಗ ಇನ್ವಿಸಿಬಲ್ದು ವಿರುದ್ಧಾರ್ಥಕ ಏನಾಗತ್ತೆ? ಸೊ ಇನ್ವಿಸಿಬಲ್, ಇದರದು ವಿಸಿಬಲ್, ಸಾರಿ ಇದು ವಿನ್ಸಿಬಲ್ ಆಗತ್ತೆ. ಇದು ವಿಸಿಬಲ್ ಅಲ್ಲ, ಇದು ವಿನ್ಸಿಬಲ್. ಸೊ ವಿಸಿಬಲ್ ಇದರ ವಿರುದ್ಧಾರ್ಥಕ ಇನ್ವಿಸಿಬಲ್. ಅವ್ರು ಕೊಟ್ಟಿರೋದು ಇನ್ವಿನ್ಸಿಬಲ್. ಇನ್ವಿನ್ಸಿಬಲ್ದು ವಿರುದ್ಧಾರ್ಥಕ ವಿನ್ಸಿಬಲ್ ಆಗತ್ತೆ. ಹೌದಾ, ಸೊ ಇನ್ವಿನ್ಸಿಬಲ್ದು ವಿನ್ಸಿಬಲ್ ಆಗತ್ತೆ. ನೇವ್, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಒನ್ ಹೂ ನೋಸ್ ಎವ್ರಿಥಿಂಗ್, ಓಮ್ನಿಸೆಂಟ್ ಅಂತ ಹೇಳ್ತೀವಿ. ಸೊ ಸರ್ವಜ್ಞ, ಸರ್ವಜ್ಞಾನಿ ಅಂತ ಹೇಳ್ತೀವಲ್ವಾ, ಸೊ ಅದನ್ನು ಆಪ್ಷನ್ 2 ಅಂತ ಹೇಳ್ಬೋದು. ಸೊ ಎಲ್ಲವನ್ನ ತಿಳಿದವನು ಅಥವಾ ಎಲ್ಲವನ್ನ ಬಲ್ಲವನನ್ನು ಏನಂತ ಕರಿತೀವಿ? ಸರ್ವಜ್ಞ ಅಥವಾ ಓಮ್ನಿಸೆಂಟ್ ಅಂತ ಕರಿತೀವಿ. ಸೊ ಎಕ್ಸ್ಪೀರಿಯನ್ಸ್ಡ್, ಈಗ ನೋಡಿ, ಎಕ್ಸ್ಪೀರಿಯನ್ಸ್ ಪರ್ಸನ್ ಒಂದು ಕ್ಷೇತ್ರದಲ್ಲಿ ಆತನಿಗೆ ಎಕ್ಸ್ಪೀರಿಯನ್ಸ್ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಯಾರೂ ಹೇಳಲ್ಲ. ಸೊ ಸ್ವಲ್ಪ ಸ್ವಲ್ಪ ಮಾಹಿತಿ ಇರ್ಬೋದೇ ಹೊರತು ಎಲ್ಲ ಕ್ಷೇತ್ರದಲ್ಲಿ ಅನುಭವ ಇರಲಿಕ್ಕೆ ಆಗಲ್ಲ. ಆದರೆ ಎಲ್ಲದರ ಕುರಿತಾಗಿ ಜ್ಞಾನವನ್ನು ಹೊಂದಿರೋರನ್ನ ನಾವು ಸರ್ವಜ್ಞ ಅಂತ ಹೇಳ್ತೀವಿ. ಆಪ್ಷನ್ ಬಿ. ಸೊ ಇಲ್ಲಿ ಇನ್ವಿನ್ಸಿಬಲ್ ಅಂದರೆ ಅಜೇಯ, ಅಜೇಯ ಅನ್ನುವಂತಹ ಮೀನಿಂಗ್ ಬರುತ್ತೆ. ನೇವ್ ಅಂದರೆ ನಿಷ್ಕಪಟ. ಸೊ ಏನು ಮುಗ್ಧ, ತುಂಬ ಮುಗ್ಧ ವ್ಯಕ್ತಿ ಅವನು ಅಂತ ಹೇಳ್ತೀವಲ್ವ, ನೇವ್. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಎಲ್ಲವನ್ನ ಬಲ್ಲವನನ್ನ ಅಥವಾ ಎಲ್ಲವನ್ನ ತಿಳಿದವನನ್ನ ನಾವೇನಂತ ಕರಿತೀವಿ? ಓಮ್ನಿಸೆಂಟ್ ಅಥವಾ ಸರ್ವಜ್ಞ. ಆಪ್ಷನ್ 2 ಸರಿಯಾದ ಉತ್ತರ. ಓಕೆ, ಇದಿಷ್ಟು ಈ ಭಾಗದ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಯಿತು. ಇದು ಸಿಂಪಲ್ ಆಗಿದೆ. ಆದರೆ ಸಿಂಪಲ್ ಎಲ್ಲಿವರೆಗೆ ಆಗುತ್ತೆ ಅಂದರೆ ಅದನ್ನು ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಾಗ, ಹಿಂದಿನ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿದಾಗ, ಇವೆಲ್ಲ ಇದೆಯಲ್ಲ, ಏನಂದರೆ ಸ್ವಲ್ಪ ನಮಗೆ ವೊಕ್ಯಾಬ್ಲರಿ ಚೆನ್ನಾಗಿದ್ದರೆ, ನಮ್ಮ ಶಬ್ದಕೋಶ ಚೆನ್ನಾಗಿದ್ದರೆ ಆರಾಮಾಗಿ ನಾವು ಆನ್ಸರ್ ಮಾಡ್ಬೋದು. ಸೊ ನಮ್ಮ ಶಬ್ದಕೋಶನೇ ಚೆನ್ನಾಗಿಲ್ಲ ಅಂದರೆ ಆ 4 ಆಪ್ಷನಲ್ಲಿ ಒಂದು ಆಪ್ಷನ್ ಬರಲಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಂತಹ ಪ್ರಶ್ನೆಗಳು ನಮ್ಮ ಹೈಸ್ಕೂಲ್ ಟೆಕ್ಸ್ಟ್ ಬುಕ್ಗಳಲ್ಲಿ PUC ಲೆವೆಲ್ನಲ್ಲಿ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುತ್ತೆ. ಅವುಗಳನ್ನು ಆ್ಯಡ್ ಮಾಡಿಕೊಂಡೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಇದನ್ನು ಹೊರತುಪಡಿಸಿ ನೀವು ಕೂಡ ನಿಮಗೆ ಎಲ್ಲೆಲ್ಲಿ ಸಿಗತ್ತೆ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಈಸಿಯಾಗಿ 2 ರಿಂದ 4ರವರೆಗೆ ಈ ಟಾಪಿಕ್ ಮೇಲೆ ನೀವೇನು ಮಾಡ್ಬೋದು? ಸ್ಕೋರ್ ಮಾಡ್ಬೋದು. ಹೌದಾ? ಸೊ ಇದಿಷ್ಟು ಈ ಭಾಗದ ಮಾಹಿತಿ ಆಗಿತ್ತು. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಪಾರ್ಟ್ 2 ಮಾಡೋಣ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.